ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಾಮಾಜಿಕ ಮೀಸಲಾತಿ ಪಟ್ಟಿಯಲ್ಲಿ ಕುಂಬ್ರಿ ಮರಾಠಿ ಸಮಾಜವು ಸೇರ್ಪಡೆಗೊಂಡು 25 ವರ್ಷ ಕಳೆದರೂ ರಾಜಕೀಯ ಮೀಸಲಾತಿ ಪಟ್ಟಿಗೆ ಸೇರ್ಪಡೆಯಾಗದ ಕಾರಣ ಇದೀಗ ರಾಜಕೀಯ ಮೀಸಲಾತಿಗಾಗಿ ಕುಂಬ್ರಿ ಮರಾಠಿ ಸಮಾಜ ಆಗ್ರಹಿಸಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಕುಂಬ್ರಿ ಮರಾಠಿ ಸಮಾಜವು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ, ಸಿದ್ದಾಪುರ, ಭಟ್ಕಳ, ಹೊನ್ನಾವರ, ಕುಮಟಾ ಹಾಗೂ ಅಂಕೋಲಾ ತಾಲೂಕಿನ ಗುಡ್ಡಗಾಡು ಅರಣ್ಯ ಪ್ರದೇಶದಲ್ಲಿ ಸುಮಾರು 23,000 ಜನಸಂಖ್ಯೆ ಹೊಂದಿದ್ದಾರೆ. ಕುಂಬ್ರಿ ಮರಾಠಿ ಗ್ರಾಮ್ಯ ಮರಾಠಿ ಭಾಷೆಯೊಂದಿಗೆ ಅರಣ್ಯ ಪ್ರದೇಶದಲ್ಲಿ ಕುಂಬ್ರಿ ಬೇಸಾಯ ವೃತ್ತಿಯ ಜೀವನ ನಡೆಸುತ್ತಿದ್ದರು. ಕುಂಬ್ರಿ ಮರಾಠಿ ಸಮಾಜವನ್ನ ಪ್ರಥಮ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದ ಪ್ರೊಫೆಸರ್ ರವಿ ವರ್ಮಾ ಕುಮಾರ್ ಆಯೋಗದ ಶಿಫಾರಸಿನಂತೆ ಸೆಪ್ಟೆಂಬರ್ 21, 2000 ಇಸ್ವಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಮೀಸಲಾತಿ ಪಟ್ಟಿ ಸೇರ್ಪಡೆಗೆ ನಿರ್ಣಯವಾಗಿರುವುದು ವಿಶೇಷವಾಗಿದೆ. ಸಂವಿಧಾನಬದ್ಧ ಜನಪ್ರತಿನಿಧಿತ್ವವನ್ನ ಮೀಸಲಾತಿಯಿಂದ ವಂಚಿತರಾಗಿ ಅನ್ಯಾಯಕ್ಕೆ ಒಳಗಾಗುತ್ತಿರುವ ಉತ್ತರ ಕನ್ನಡ ಜಿಲ್ಲೆಯ ಕುಂಬ್ರಿ ಮರಾಠಿ ಸಮಾಜವನ್ನ ಸ್ಥಳೀಯ ಚುನಾವಣಾ ಮೀಸಲಾತಿ ಪಟ್ಟಿಯಲ್ಲಿ ಸೇರಿಸಲು ಕಾರ್ಯಯೋಜನೆ ಪ್ರಗತಿಯಲ್ಲಿದೆ. ಕುಂಬ್ರಿ ಮರಾಠಿ ಸಮಾಜದ ಕರ್ನಾಟಕ ರಾಜ್ಯ ಸರ್ಕಾರ ಅತಿ ಹಿಂದುಳಿದ ಪಟ್ಟಿ ಎ ಗುಂಪಿಗೆ ಸೇರಲ್ಪಟ್ಟು 2 ದಶಕಗಳಾದರೂ ಇಂದಿನವರೆಗೂ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೀಸಲಾತಿ ಪಟ್ಟಿಗೆ ಸೇರ್ಪಡದೇ ಇರುವುದನ್ನ ಸರ್ಕಾರ ಗಂಭೀರವಾಗಿ ಚಿಂತಿಸಬೇಕೆಂದು ಆ ಸಮಾಜದ ಮುಖಂಡರಾದ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ಕಿರಣ್ ಸೋಮ ಮರಾಠಿ ದೇವನಹಳ್ಳಿ ಅವರು ಆಗ್ರಹಿಸಿದ್ದಾರೆ. ಹಿಂದುಳಿದ ವರ್ಗಗಳ ಹೋರಾಟ ಸಮಿತಿಯ ಅಧ್ಯಕ್ಷರಾದ ರವೀಂದ್ರನಾಥ್ ನಾಯ್ಕರವರ ನೇತೃತ್ವದಲ್ಲಿ ಹಾಗೂ ಕುಂಬ್ರಿ ಮರಾಠಿ ಸಂಘದ ಒಂದು ಸಹಯೋಗದಲ್ಲಿ ನಡೆದಂಥ ಹೋರಾಟದ ಪ್ರತಿಫಲವಾಗಿ 2000ನೇ ಇಸ್ವಿಯಲ್ಲಿ ನಮಗೆ ಮೀಸಲಾತಿ ದೊರಕಿತು. ಅಂದರೆ ಪ್ರವರ್ಗ ಒಂದನ್ನು ನಾವು ನೀಡಿದರು. ಪ್ರೊಫೆಸರ್ ರವೀಂದ್ರ ಕುಮಾರ್ ಅವರ ಒಂದು ಆಯೋಗದ ವರದಿಯಂತೆ ನಮಗೆ ಮೀಸಲಾತಿ ದೊರೆತು. ಅದರಿಂದ ಶಿಕ್ಷಣ ಹಾಗೂ ನೌಕರಿಯಲ್ಲಿ ಸಾಕಷ್ಟು ಲಾಭವನ್ನು ಪಡ್ಕೊಂಡಿದ್ದೀವಿ. ಆದರೆ 2 ದಶಕಗಳು ಕಳೆದರೂ ಕೂಡ ಇಲ್ಲಿವರೆಗೂ ಕೂಡ ನಮಗೆ ರಾಜಕೀಯ ಮೀಸಲಾತಿ ಸಿಗಲಿಲ್ಲ. ಕಾರಣ ನಾನು ಕೂಡ ಕಳೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಜನರಲ್ ಕ್ಯಾಟಗರಿಯಲ್ಲಿ ನಿಂತು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೆ. ಪ್ರವರ್ಗ 1ರಲ್ಲಿ ನಮಗೆ ಇಡೀ ಜಿಲ್ಲೆಯಲ್ಲಿ ನಮ್ಮ ಸಮಾಜಕ್ಕೆ ನಿಲ್ಲಕ್ಕೆ ಅವಕಾಶಗಳಿಲ್ಲ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಎಲ್ಲ ಪಕ್ಷದ ಮುಖಂಡರು ಕೂಡ ಚುನಾವಣೆಗಳು ಬಂದಾಗ ನಿಮಗೆ ಮೀಸಲಾತಿ ಕೊಡಿಸ್ತೇವೆ ಅಂತೇಳಿ ಭರವಸೆಗಳನ್ನು ನೀಡಿದ್ದಾರೆ. ಬಿಟ್ಟರೆ ಇನ್ನೂ ನಮಗೆ ರಾಜಕೀಯ ಮೀಸಲಾತಿ ನೀಡಿರುವುದಿಲ್ಲ. ಹಾಗಾಗಿ ಮುಂದಿನ ಒಂದು ದಿನಗಳಲ್ಲಾದ್ರೂ ಕೂಡ ನಮಗೆ ರಾಜಕೀಯ ಮೀಸಲಾತಿಯನ್ನ ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದೆ. ಇನ್ನು ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಹಿಂದುಳಿದ ಕುಂಬ್ರಿ ಮರಾಠಿಯನ್ನ ಗುರುತಿಸಿ ಹಿಂದುಳಿದ ಪಟ್ಟಿಗೆ ಸೇರಿಸಲು ಹೋರಾಟಗಾರ ಹಾಗೂ ವಕೀಲ ರವೀಂದ್ರ ನಾಯ್ಕ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಮೀಸಲಾತಿಗೆ ಬಂದ ನಂತರ 3-4 ದಶಕಗಳ ನಂತರ ಹಿಂದುಳಿದ ವರ್ಗಗಳ ವೇದಿಕೆಯ ಮತ್ತು ಅಂದಿನ ಅಧ್ಯಕ್ಷ ಹಾಗೂ ವಕೀಲ ರವೀಂದ್ರ ನಾಯ್ಕ ನೇತೃತ್ವದಲ್ಲಿ ಕುಂಬ್ರಿ ಮರಾಠಿ ಅಭಿವೃದ್ಧಿ ಸಂಘದ ಸಂಘಟನಾತ್ಮಕ ಹೋರಾಟದ ಹಿನ್ನೆಲೆಯಲ್ಲಿ ಮೀಸಲಾತಿ ಪಟ್ಟಿಗೆ ಸೇರ್ಪಡೆಗೊಂಡರೂ ರಾಜಕೀಯ ಮೀಸಲಾತಿ ಪಟ್ಟಿಯಲ್ಲಿ ಕುಂಬ್ರಿ ಮರಾಠಿಯನ್ನ ಸೇರ್ಪಡಿಸಲು ವಿಫಲವಾಗಿದೆ. ಇದರಿಂದ ಗ್ರಾಮ ಪಂಚಾಯತ್, ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಅಲ್ಲಿ ಮೀಸಲಾತಿಗಾಗಿ ಸರ್ಕಾರ ನಿರ್ಧರಿಸಬೇಕೆಂದು ಜಿಲ್ಲಾ ಕುಂಬ್ರಿ ಮರಾಠಿ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಮರಾಠಿ ನಾಗೂರ್ ಅವರು ಆಗ್ರಹಿಸಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯ್ಕ ಅವರು ಕುಂಬ್ರಿ ಮರಾಠಿ ಸಮಾಜಕ್ಕೆ ರಾಜಕೀಯ ಪ್ರಾತಿನಿಧ್ಯವನ್ನ ಮೀಸಲಾತಿ ಮೂಲಕ ಕೊಡಿಸಲು ನಮ್ಮ ಹೋರಾಟ ಯಾವತ್ತು ಪ್ರಗತಿಯಲ್ಲಿದೆ. ಆ ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಆಗ್ರಹಿಸುವ ಕೆಲಸ ಮಾಡುತ್ತೇವೆ. ಮುಂದಿನ ದಿನಗಳಲ್ಲಿ ಈ ಸಂಬಂಧ ಹೋರಾಟದ ರೂಪುರೇಷೆಗಳನ್ನ ರೂಪಿಸುತ್ತೇವೆ ಎಂದು ತಿಳಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.